ಹುಲ್ಲೂರ ತಾಂಡಾ ಸರಕಾರಿ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ದೇಶಕ್ಕಾಗಿ ಅಸಂಖ್ಯಾತ ದೇಶಪ್ರೇಮಿಗಳ ತ್ಯಾಗ, ಬಲಿದಾನಗಳ ಮೂಲಕ ದೇಶವು ಸ್ವತಂತ್ರವಾಗಿದೆ ಎಂದು ಮಾಜಿ ಗ್ರಾಪಂ ಸದಸ್ಯ ತಾವರಪ್ಪ ಜಾಧವ ಹೇಳಿದರು. ತಾಂಡಾದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಬಳಿಕ ಮಾತನಾಡಿದವರು. ಆಗಸ್ಟ್ 15ರಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ದಿನವು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲು, ವಸಾಹತುಶಾಹಿ ಆಳ್ವಿಕೆಯಿಂದ ದೇಶದ ವಿಮೋಚನೆಯನ್ನು ಗುರುತಿಸುತ್ತದೆ. ಈ ದಿನ ನಾವು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದವರನ್ನು. ಇದೇ ಸಂದರ್ಭದಲ್ಲಿ ಹಿಂದಿನ ವರ್ಷ ಅತಿ ಹೆಚ್ಚು ಅಂಕ ಪಡೆದು 5 ಮತ್ತು 6 ಮತ್ತು 7ನೇ ತರಗತಿಯ 3 ಜನ ವಿದ್ಯಾರ್ಥಿನಿಯರಿಗೆ ಕೆನರಾ ಬ್ಯಾಂಕಿನಿಂದ ಬಾಬಾ ಸಾಹೇಬ ಅಂಬೇಡ್ಕರ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ಪಕ್ಕದ ಗ್ರಾಮ ಕಾಳಗಿಯಲ್ಲಿರುವ ಕೆನರಾ ಬ್ಯಾಂಕ ವ್ಯವಸ್ಥಾಪಕ ಭಗೀರಥ ಪ್ರಸಾದ ಹಾಗೂ ಸಹಾಯಕ ವ್ಯವಸ್ಥಾಪಕ ಶಿವಶಂಕರ ಜಂಟಿಯಾಗಿ ಪ್ರಮಾಣ ಪತ್ರ ನೀಡಿ ಈ ಪೇಮೆಂಟ ಮೂಲಕ ವಿದ್ಯಾರ್ಥಿನಿಯರ ಖಾತೆಗೆ ತಲಾ 3,000 ರು ಜಮೆ ಮಾಡಿ ಮಾತನಾಡಿದವರು. ಒಂದು ಯೋಜನೆಯಲ್ಲಿ ಸೆಲೆಕ್ಟ್ ಆಗಿದ್ದು ಅವರಿಗೆ ಕೆನರಾ ಬ್ಯಾಂಕ್ ಕೊಡಮಾಡುವಂತಹ 3,000 ರೂಪಾಯಿಯ ಚೆಕ್ ಅನ್ನ ಮತ್ತು ಸರ್ಟಿಫಿಕೇಟ್ ಅನ್ನ ನಮ್ಮೂರಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಎಂ.ವಿ. ಲಮಾಣಿ ಪ್ರಾಸ್ತಾವಿಕ ಮಾತನಾಡಿದರು. ನಿವೃತ್ತ ಅಂಚೆ ಇಲಾಖೆಯ ಬಾಬುನಾಯಕ, ಎಸ್ಡಿಎಂಸಿ ಅಧ್ಯಕ್ಷ ಧನಪಾಲ ಚವ್ಹಾಣ, ಸ್ಥಳೀಯ ಹಿರಿಯ ಮುಖಂಡರಾದ ಕುಬಪ್ಪ ಚವ್ಹಾಣ, ಶಾಂತಪ್ಪ ರಾಥೋಡ, ಲಾಲಸಿಂಗ ರಾಥೋಡ, ನಾನಪ್ಪ ರಾಥೋಡ, ಪಾಂಡಪ್ಪ ಸೇರಿದಂತೆ ಅನೇಕರು ಸೇರಿದ್ದರು.